ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಈಗ ನಯಾ ವಿಲನ್ ಆಗಿ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪರಿವರ್ತನೆಯಾಗ್ತಿದ್ದಾರಾ ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿಕೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಈ ತಲೆದಂಡಗಳು, ಅದರ ಒಂದು ಉಚ್ಚಾಟನೆಗಳು ಮತ್ತು ಅಮಾನತುಗಳು ಇವೆಲ್ಲದರ ನಡುವೆ DK ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ದೊಡ್ಡ ತೊಡರುಗಾಲಾಗಿದ್ದಾರೆ, ಅಡ್ಡ ಹಾಕಿಬಿಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗದ ಹಾಗೆ ಅನ್ನುವಂಥ ಒಂದು ಮಾತುಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಹಾಗಾದರೆ ಯಾರು ಕಾಂಗ್ರೆಸ್ ಪಕ್ಷದ ಏಕಮಾದ್ವಿತೀಯ ನಾಯಕ ಆಗಲಿಕ್ಕೆ ಹೊರಟಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ವಿರೋಧಿಸ್ತಿದ್ದಾರೆ, ಯಾರೆಲ್ಲ ವಿರೋಧಿಸ್ತಿದ್ದಾರೆ, ಯಾಕೆ ವಿರೋಧಿಸ್ತಿದ್ದಾರೆ, ಇದರಕ್ಕೆ ಕಾರಣ ಏನು ಮತ್ತು ಇದರ ಪರಿಣಾಮ ಏನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ DK ಅವರದ್ದೇ ಸದ್ದು ಮತ್ತು ಸುದ್ದಿ. ಎಲ್ಲಿ ಹೋದರೂ ಕೂಡ DK ಶಿವಕುಮಾರ್ ಆಡ್ತಾ ಇರತಕ್ಕಂಥ ರಾಜಕೀಯ ಆಟದ ಮೇಲೆಯೇ ಚರ್ಚೆ ನಡೀತಾ ಇರತಕ್ಕಂಥದ್ದು. ನೋಡಿ, ಕಳೆದ 10-12 ದಿನಗಳಿಂದ ಯಾವಾಗ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಮುಗಿದು ಬಿಡ್ತೋ ಅದರ ಮರುದಿನದಿಂದಲೇ ಆ ಒಂದು ಎರಡೂ ಕ್ಷೇತ್ರಗಳ ಕಾಂಗ್ರೆಸ್ ನಾಯಕರ ಮೇಲೆ DK ಸಿಟ್ಟು ನಿರಂತರವಾಗಿ ನಡೆದಿದೆ. ಅದಕ್ಕೆ ಕೆಲವು ತಲೆದಂಡಗಳು ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅನ್ನುವಂಥ MLC, ಕಾಂಗ್ರೆಸ್ನ ದಾವಣಗೆರೆಯ MLC ಅವರನ್ನು ಅಲ್ಪಸಂಖ್ಯಾತರ ಘಟಕದಿಂದ ತೆಗೆದುಹಾಕಲಾಯಿತು. ನಂತರ ಅಧ್ಯಕ್ಷ ಸ್ಥಾನದಿಂದ ನಂತರ ಈಗ ಕಾಂಗ್ರೆಸ್ ಪಕ್ಷದ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ಕೊಳ್ಳಲಾಗಿದೆ. ಇದರ ಜೊತೆಗೆ ನಸೀರ್ ಅಹಮದ್ ಅವರನ್ನು DK ಶಿವಕುಮಾರ್ ಅವರ ಸಿಟ್ಟಿಗೆ ಒಳಗಾಗಿ ಅವರನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದಲೂ ಕಿತ್ತಾಕಲಾಗಿದೆ. ಈಗ ಜಮೀರ್ ಅಹಮದ್ ಕೂಡ ಅವರ ಲಿಸ್ಟಲ್ಲಿ ಇದ್ದಾರೆ, ಅವರ ಸಿಟ್ಟಿನ ಲಿಸ್ಟಲ್ಲಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹೊರತಾಗಿಯೂ ಕೂಡ ಈಗ DK ಶಿವಕುಮಾರ್ಗೆ ನಯಾ ದುಶ್ಮನ್ಗಳು ಹುಟ್ಕೊಂಡಿದ್ದಾರೆ. ಅವ್ರು ಯಾರು ಅಂತಂದರೆ, ಏನು ಕಳೆದ 3-4 ದಿನಗಳಿಂದಲೂ ಕೂಡ ದೆಹಲಿಗೆ ಹೋಗಿ ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಒಂದು ಲಾಬಿಯನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಈ ಎಲ್ಲ ಹಿರಿಯ ಶಾಸಕರು ಏನಿದ್ದಾರೆ, TB ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ ಮುಂತಾದ ಹಿರಿಯ ಶಾಸಕರುಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಈಗ DK ಮೇಲೆ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ, ಕೆಂಡ ಕಾರ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ನೋಡಿ, ಈಗ 3-4 ದಿನ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದ್ರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಆಗಿರಲಿ ಅಥವಾ ಪ್ರಿಯಾಂಕಾ ಗಾಂಧಿ ಆಗಿರಲಿ ಅಥವಾ ಸೋನಿಯಾ ಗಾಂಧಿ ಆಗಿರಲಿ, KC ವೇಣುಗೋಪಾಲ್ ಆಗಿರಲಿ ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರಲಿ, ಈ ತರಹದ ಯಾರು ಕೂಡ ಅವರನ್ನು ಕರೆದು ಮಾತಾಡಿಸುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ. ಅವರ ಮನವಿಗೆ ಬೆಲೆನೂ ಕೂಡ ಸಿಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಬರಿಗೈನಲ್ಲೇ ಈ ಎಲ್ಲ ಶಾಸಕರಿಗೆ ವಾಪಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಹಿಂದೆ ಹೇಗೆ ಹೈಕಮಾಂಡ್ ಯಾವುದೇ ರೀತಿಯ ಇವರಿಗೆ ಕ್ಯಾರೆ ಎನ್ನದೆ, ಇವರಿಗೆ ಯಾವುದೇ ರೀತಿಯ ಸೊಪ್ಪು ಹಾಕದೆ ಬರಿಗೈಲೇ ವಾಪಸ್ ಕಳಿಸ್ಬಿಟ್ಟಿದ್ದಾರಲ್ಲ, ಇದಕ್ಕೆ DK ಶಿವಕುಮಾರ್ ಕಾರಣ ಅನ್ನುವಂಥ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇವೆ. ಹೈಕಮಾಂಡ್ ಈ ಒಂದು ಬಣಕ್ಕೆ ಅಂದರೆ ಸೀನಿಯರ್ಸ್ ಶಾಸಕರ ಬಣಕ್ಕೆ ಭೇಟಿನೇ ಆಗದೆ ಇರೋ ರೀತಿ ಮತ್ತು ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡದೇನೆ ಇರೋ ರೀತಿ DK ಶಿವಕುಮಾರ್ ತಮ್ಮ ರಾಜಕಾರಣದ ಪಟ್ಟಗಳನ್ನು ಬಿಗಿ ಹಿಡಿದು ಬಿಟ್ಟಿದ್ದಾರೆ, ಇವ್ರ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾರೆ ಹೈಕಮಾಂಡ್ ಮೇಲೆ ಅನ್ನುವಂಥ ಚರ್ಚೆ ಕೂಡ ಈಗ ನಡೆದಿದೆ. ನೋಡಿ, ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಏನಾದರೂ ಅಥವಾ ಪುನರ್ರಚನೆ ಏನಾದರೂ ಆಯಿತು ಅಂದರೆ ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಕೂಗು ಅಲ್ಲಿಗೆ ಸಂಪೂರ್ಣ ಅದು ಹೋದಂಗೆ, ಅದು ಸಮಾಧಿ ಮಾಡದಂಗೆ. ಯಾಕಂದರೆ ಈ ಮುಖ್ಯಮಂತ್ರಿ ಅವರೇ ಇರ್ತಾರೆ, ಸಚಿವರು ಮಾತ್ರ ಚೇಂಜ್ ಆಗ್ತಾರೆ, ಹೊಸಬ್ರು ಬರ್ತಾರೆ ಅಥವಾ ಹಳಬರಿಗೆ ಶಫಲ್ ಮಾಡಲಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ರೀಶಫಲ್ ಅಥವಾ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗದೇನೆ ಇದ್ದರೆ ಮುಖ್ಯಮಂತ್ರಿ ನಾನಾಗಿ ಆ ಮೂಲಕ ತನ್ನ ಒಂದು ಟೀಮನ್ನು ಕಟ್ಕೋಬಹುದು ಅನ್ನುವಂಥ ಆಟವನ್ನು DK ಶಿವಕುಮಾರ್ ಆಡ್ತಿದ್ದಾರೆ ಅನ್ನುವಂಥದ್ದು. ಈ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿ 4 ದಿನ ಬಿಡುಬಿಟ್ಟಿರ್ತಕ್ಕಂಥ ಹಿರಿಯ ಶಾಸಕರು DK ಶಿವಕುಮಾರ್ ಮೇಲೆ ಬೇಜಾರಾಗ್ಬಿಟ್ಟಿದ್ದಾರೆ, ಸಿಟ್ಟಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲ ಚರ್ಚೆಗಳು ಈಗ ನಡೀತಾ ಇವೆ. ಈಗಾಗಲೇ ಶಾಸಕರಿಗೆ ಅನುದಾನ ಇಲ್ಲ, 3 ವರ್ಷ ಆಯಿತು ಸರ್ಕಾರ ಬಂದು, ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ. ಈ ಕಡೆ 2.5 ವರ್ಷ ಆದಮೇಲೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತು ಹೇಳಿದ್ರು. ಸೀನಿಯರ್ಸ್ ಆಗಿರ್ತಕ್ಕಂಥ ನಾವು ಸುಮ್ಮನೆ ಕೂತಿದ್ದೀವಿ, ಅದು 2 ಬಾರಿ 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಗೆದ್ದಿರ್ತಕ್ಕಂಥವ್ರು ಕೂಡ ಎಷ್ಟೋ ಜನ ಸಚಿವರೇ ಆಗಿಲ್ಲ, ಅಂಥವರಿಗೂ ಅವಕಾಶ ಇಲ್ಲ, ಹಿರಿಯ ಶಾಸಕರಿಗೂ ಕೂಡ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ನಾವು ಅನ್ನುವಂಥ ಒಂದು ರೀತಿಯ
ದೊಡ್ಡ ಮಟ್ಟದ ಟೆನ್ಷನ್ನಲ್ಲಿ ಹಿರಿಯ ಶಾಸಕರು ಇರತಕ್ಕಂಥದ್ದು. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಧಮಕಿ ಹಾಕಿದ್ರು, ಯಾರು ಕೂಡ ಪಕ್ಷದ ಪರಿಧಿಯನ್ನು ದಾಟಿ ಹೋಗಬಾರದು, ಪಕ್ಷದ ವಿರುದ್ಧ ಕೆಲಸವನ್ನ ಹೇಳಿಕೆಗಳನ್ನು ಕೊಡಬಾರದು, ಯಾರಾದರೂ ಮೀಡಿಯಾ ಮುಂದೆ ಮಾತನಾಡಿದರೆ ಬಾಯಿಗೆ ಬಂದ ಹಾಗೆ ಮುಂದಿನ ಅವರ ರಾಜಕೀಯ ಭವಿಷ್ಯ ಮೀಡಿಯಾದಲ್ಲೆಲ್ಲ ಇರೋದು, ಪಕ್ಷದಲ್ಲಿ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋಂಥ ಧಮಕಿ ಹಾಕಿದ್ರಲ್ಲ, ಆ ಧಮಕಿಗೂ ಹೆದರದೆ ಸೀನಿಯರ್ಸ್ ಈಗಾಗಲೇ ಉಲ್ಟಾ ಹೊಡೆದಿದ್ದಾರೆ. ಡಿ ಕೆ ಶಿವಕುಮಾರ್, DCM, KPCC ಅಧ್ಯಕ್ಷರು ಅವರು ನಮಗೆ ಧಮಕಿ ಹಾಕುವ ಅವಶ್ಯಕತೆ ಇಲ್ಲ, ನಾವು ಯಾರದೇ ಬಣ ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ, ನಾವಿಲ್ಲಿ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಬಂದಿದ್ದೀವಿ, ನಮಗೆ ಬೇಕಾಗಿರ್ತಕ್ಕಂಥ, ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ, ಯಾಕೆ ನಾವು ಅರ್ಹರಲ್ವಾ ಅನ್ನೋಂಥ ಪ್ರಶ್ನೆಗಳನ್ನು ಹಾಕಿ ಡಿ ಕೆ ಶಿವಕುಮಾರ್ಗೆ ರಿವರ್ಸ್ ಪಂಚನ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಲ್ಲಿ ಈಗ ಡಿ ಕೆ ಶಿವಕುಮಾರ್ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ತಡೆ ಹಿಡಿದು ಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ನಿನ್ನೆ ಅಷ್ಟೇ ಬರಿಗೈಲಿ ಬಹುತೇಕ ಶಾಸಕರು ವಾಪಸ್ ಬಂದಿರತಕ್ಕಂಥದ್ದು. ಯಾಕಂದರೆ ಸಂಸತ್ ಅಧಿವೇಶನ ಪ್ರಾರಂಭ ಆಗೋ ಹಿನ್ನೆಲೆಯಲ್ಲಿ ಯಾರೂ ಹಿರಿಯರು ಸಿಗೋಲ್ಲ, ಹೈಕಮಾಂಡ್ ಸಿಗಲ್ಲ, ವಾಪಸ್ ಹೋಗ್ಬಿಡೋಣ ಅಂತ ಬಂದಿರತಕ್ಕಂಥದ್ದು. ಸ್ವತಃ TB ಜಯಚಂದ್ರ ಹೇಳಿದ್ದಾರೆ, ಮತ್ತೆ ಕರೆದ್ರೆ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋಂಥ ಮಾತನ್ನು ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈಗ ಇದಕ್ಕೆ ಅಡ್ಡಗಾಲಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮೇಲೆ ತಮ್ಮ ಸಿಟ್ಟನ್ನು ಇವರು ತೀರಿಸ್ಕೊಳ್ತಿದ್ದಾರೆ. ಹೀಗಾಗಿ ಈಗ ಬಿಜೆಪಿ JDS ಅಲ್ಲದೆ ಈಗ ಬಿಜೆಪಿಯಲ್ಲೂ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ವಿರೋಧಿಗಳಿದ್ದಾರೆ. JDS ಪಕ್ಷ ಅಂತೂ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅನ್ನ ವಿರೋಧ ಮಾಡುತ್ತೆ. ಈ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧಿಗಳು ಹುಟ್ಕೊಂಡಿದ್ದಾರೆ, ದುಶ್ಮನ್ಗಳು ಹುಟ್ಕೊಂಡಿದ್ದಾರೆ, ಇವರು ಡಿ ಕೆ ಶಿವಕುಮಾರ್ ಅವರನ್ನ ಹೇಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾತುಕತೆ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ಈ ಎಲ್ಲ ವಿಚಾರಗಳು ಅಂದರೆ ಡಿ ಕೆ ಶಿವಕುಮಾರ್ ಹೇಗೆ ಈ ಹಿರಿಯ ಶಾಸಕರನ್ನ ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗದೇ ಇರೋ ರೀತಿ ತಡೆ ಹಿಡಿತಿದ್ದಾರೆ ಅನ್ನುವಂಥ ವಿಚಾರವನ್ನು ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ. ಇದಲ್ಲದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ BJP ಮತ್ತು RSS ಪ್ರೀತಿ ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಹಿರಿಯರು ಮುಂದಾಗಿದ್ದರು. ಇವೆಲ್ಲದಕ್ಕಿಂತ ಹೊರತಾಗಿ ಈ ಅಹಿಂದಾರಾಮಯ್ಯನ ಬೆಸ್ಟ್ ಅನ್ನೋಂಥ ಒಂದು ತೀರ್ಮಾನಕ್ಕೂ ಹಿರಿಯರು ಬಂದಿದ್ದರು. ಆದರೆ ಅವರ ಆಟ ನಡೆಯದಂತೆ ಡಿ ಕೆ ಶಿವಕುಮಾರ್ ತಡೆದಿದ್ದಾರೆ ಅನ್ನುವಂಥ ಮಾತು ಇಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹಿಂದೆ ಅಲ್ಪಸಂಖ್ಯಾತ ನಾಯಕರಾಗಲಿ, ಮುಸ್ಲಿಂ ನಾಯಕರಾಗಲಿ, ಕ್ರಿಶ್ಚಿಯನ್ ನಾಯಕರಾಗಲಿ ಅಥವಾ ದಲಿತ, ಕುರುಬ ನಾಯಕರು ಯಾರೂ ಇಲ್ಲದೆ ಇರತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿದೆ. ಹಾಗಾಗಿ ಈಗ ಒಂದು ರೀತಿಯ ದ್ವೇಷವನ್ನು ಅಥವಾ ವಿರೋಧವನ್ನು ಡಿ ಕೆ ಶಿವಕುಮಾರ್ ಕಟ್ಕೊಂಡಿದ್ದಾರೆ. ಇದೇ BK ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಜೊತೆಗೆ NH ಕೋನರೆಡ್ಡಿ ಅವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ ನಾಡಗೌಡ, ಅಶೋಕ್ ಪಟ್ಟಣ, HC ಬಾಲಕೃಷ್ಣ, TB ಜಯಚಂದ್ರ, NA ಹ್ಯಾರಿಸ್ ಮತ್ತು HM ರೇವಣ್ಣ, ರೂಪಾ ಶಶಿಧರ್, ಉಮಾಶ್ರೀ, ಕನೀಸ್ ಫಾತಿಮಾ, ಧರಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್, ರಾಜು ಕಾಗೆ, ಲಕ್ಷ್ಮಣ ಸವದಿ, ಬೇಲೂರು ಗೋಪಾಲಕೃಷ್ಣ, ಹೀಗೆ ಒಂದು 40 ಜನ ಸೀನಿಯರ್ಸು ಇವರೆಲ್ಲ ನಮಗೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ದಾಳ ಉರುಳಿಸಿದ ಹಾಗೆ ಡಿ ಕೆ ಅಡ್ಡಗಾಲು ಹಾಕಿದ್ದಾರೆ ಅನ್ನುವಂಥ ಒಂದು ಮಾತಿನಿಂದ ಈಗ ಅವ್ರ ಮೇಲೆ ಸಿಟ್ಟಾಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ನಯಾ ದುಶ್ಮನ್ಗಳು ಹುಟ್ಕೊಂಡಿದ್ದಾರೆ. ಅಂದರೆ ಡಿ ಕೆ ಆಡ್ತಿರ್ತಕ್ಕಂಥ ರಾಜಕೀಯದ ಆಟ ಇದೆಯಲ್ಲ, ಇವರೆಲ್ಲರಿಗೂ ಉಸಿರು ಕಟ್ಟೋ ಹಾಗೆ ಮಾಡಿದೆ ಅನ್ನುವಂಥದ್ದು. ಹಾಗಾಗಿ ಈ ಆಟದಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರಾ ಅಥವಾ ಈ ಸೀನಿಯರ್ ಶಾಸಕರು ಗೆಲ್ತಾರಾ ಅಥವಾ ಸಿದ್ದರಾಮಯ್ಯ ಬಣ ಗೆಲ್ಲತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಗೆಲ್ಲತ್ತಾ ಅಥವಾ ಇವರೆಲ್ಲರೂ ಸೋತು ಕಾಂಗ್ರೆಸ್ ಪಕ್ಷನೂ ಕೂಡ ಎಗ್ಗುಟ್ಟಿ ಹೋಗುತ್ತಾ ಈ ಒಳಜಗಳದಲ್ಲಿ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸಾಬೀತಾಗಲಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.